ರಾಮಾಯಣದ ಕಾಲದ ಈ ದೇವಸ್ಥಾನ ಬೆಂಗಳೂರಿಂದ ಕೇವಲ 80 ಕಿಲೋಮೀಟರ್ ದೂರನೇ ಇರೋದು. ಸೀತಾಮಾತೆಯ ಏಕೈಕ ವಿಗ್ರಹ ಇರೋ ದೇವಸ್ಥಾನ ಅನ್ನಬಹುದು. 1000 ವರ್ಷಗಳ ಹಳೆಯದಾದ ಈ ದೇವಸ್ಥಾನದಲ್ಲಿ ಶ್ರೀರಾಮನಿಂದ ಪ್ರತಿಷ್ಠಾಪಿಸಲ್ಪಟ್ಟ ಈ ಲಿಂಗವನ್ನು ಶ್ರೀರಾಮಲಿಂಗೇಶ್ವರ ಎಂದು ಹೇಳುತ್ತಾರೆ. ಇಲ್ಲಿ ಸೀತಾಮಾತೆಯ ಏಕೈಕ ವಿಗ್ರಹ ನೋಡಬಹುದು. ಎಲ್ಲ ದೇವಸ್ಥಾನಗಳಲ್ಲೂ ಶಿವನ ಮುಂದೆ ಒಂದು ನಂದಿಯನ್ನು ಕೂತಿರೋದು ನೋಡಬಹುದು. ಆದರೆ ಈ ಹಳೆಯ ದೇವಸ್ಥಾನದಲ್ಲಿ 3 ನಂದಿಗಳು, ಅಂದರೆ ನಂದಿ ಭೃಂಗಿ ಶಿವನನ್ನು ನೋಡುತ್ತಾ ಕುಳಿತಿರುವ ಈ ಸುಂದರವಾದ ದೃಶ್ಯ ಈ ದೇವಸ್ಥಾನದಲ್ಲಿ ನೋಡಸಿಗುತ್ತದೆ. ಸೀತಾಮಾತೆಯು ತನ್ನ 2 ಮಕ್ಕಳಾದ ಲವ ಮತ್ತು ಕಿಶುನಿಗೆ ಜನ್ಮ ನೀಡಿ ಅವರನ್ನು ಸಾಕಿದ ಈ ಸುಂದರ ಸ್ಥಳ ಆವಣಿ ಎಂದು ಹೇಳುತ್ತಾರೆ. ಎಷ್ಟೋ ಸುಂದರವಾದ ಕಲಾಕೃತಿಗಳಿಗೆ ಕನ್ನಡಿಯಾಗಿರುವ ಈ ದೇವಸ್ಥಾನ ನೊಳಂಬರ ಕಾಲದಿಂದಲೂ ಪ್ರಸಿದ್ಧವಾಗಿರುವ ಶಿವನ ದೇವಸ್ಥಾನ. ಶಿವನಿಗಾಗಿಯೇ ಡೆಡಿಕೇಟ್ ಆಗಿರುವ ಈ ದೇವಸ್ಥಾನದಲ್ಲಿ ರಾಮಲಿಂಗೇಶ್ವರ, ಲಕ್ಷ್ಮಣಲಿಂಗೇಶ್ವರ, ಶತ್ರುಘ್ನಲಿಂಗೇಶ್ವರ ಎನ್ನೋ 3 ಲಿಂಗಗಳನ್ನು ನೋಡಸಿಗುತ್ತದೆ. ರೆಸಾರ್ಟ್ ಮೋಜು ಮಸ್ತಿಯ ಈ ಕಾಲದಲ್ಲಿ ಇಂಥ ಪುರಾಣ ಸ್ಥಳಗಳಿಗೆ ಭೇಟಿ ನೀಡಿ ಈ ಪುರಾತನ ದೇವಸ್ಥಾನಗಳನ್ನು ನಮ್ಮ ಮುಂದಿನ ಪೀಳಿಗೆಗಳಿಗೆ ಇದರ ಹಿಸ್ಟರಿಯ ಬಗ್ಗೆ ಹೇಳುವುದು ನಮ್ಮ ಕರ್ತವ್ಯವಾಗಿದೆ. ಈ ದೇವಸ್ಥಾನದ ಇನ್ನಷ್ಟು ಮಾಹಿತಿಯನ್ನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ, ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಬಹುದು.